ಹಾಯ್ ಫ್ರೆಂಡ್ಸ್. ವಿಷಯ ಏನಂದರೆ ನಾನು ನಿಮಗೆ ಹೇಳಿದ್ದೆ ಅವತ್ತು. ಏನಂತ ಅಂದರೆ, ನಂದು ರೂಮ್ ತೋರಿಸ್ತೀನಿ ದುಬೈಯ ಹೇಗಿದೆ ಏನು ಅಂತ. ರೂಮ್ ಅಂದರೆ ಬೆಡ್ ಸ್ಪೇಸು. ಇಲ್ಲಿ ಆಲ್ಮೋಸ್ಟ್ ಎಲ್ಲರೂ ಬೆಡ್ ಸ್ಪೇಸಲ್ಲೇ ಇರೋದು. ಆ, ಬನ್ನಿ ನೋಡೋಣ ಹೇಗಿದೆ ನನ್ನ ರೂಮ್ ಅಂತ. ನೋಡಿ, ಇದು ನಮ್ಮ ರೂಮ್ ಎಂಟ್ರೆನ್ಸು. ಎಂಟ್ರೆನ್ಸಲ್ಲೇ ಒಂದು ಹಾಲ್ ಇದೆ. ಇದು ಬಂದ್ಬಿಟ್ಟು ಒಂದು ಹಾಲ್. 3 ಬೆಡ್ರೂಮ್ಸ್ ಇದೆ ನೋಡಿ. ಒಂದು, ಎರಡು, ಮೂರು. ಇದು 2 ವಾಶ್ರೂಮ್ ಇದೆ. ಇಲ್ಲೊಂದು ವಾಶ್ರೂಮ್, ಇಲ್ಲೊಂದು ವಾಶ್ರೂಮ್ ಇದೆ. ಆಮೇಲೆ ಇದು ಕಿಚನ್. ಕಿಚನ್ ನಾನಂತೂ ಯೂಸ್ ಮಾಡಲ್ಲ. ನೋಡಿ, ಇದೊಂದು ಕಿಚನ್. ನನ್ನ ರೂಮ್ ಬಂದ್ಬಿಟ್ಟು ಇದು. ನೋಡೋಣ, ತೋರಿಸ್ತೀನಿ ನೋಡಿ. ನೋಡಿ ಫ್ರೆಂಡ್ಸ್, ನಮ್ಮದು ಬೆಡ್ ಸ್ಪೇಸ್ ಇದೆ. ಹೇಗಿದೆ ನೋಡಿ. ಇದರಲ್ಲಿ ಜಾಸ್ತಿ ಅಂದರೆ ಒಂದು 12 ಜನ ಇರ್ಬೋದು. ಇಲ್ಲಿ ನೋಡಿ, 1, 2, 3, 4, 5, 6, 7, 8, 9, 10, 11, 12. ಟೋಟಲ್ಲು 12 ಜನ ಇರ್ಬೋದು. ಈಗ ಇದರಲ್ಲಿ ಜಾಸ್ತಿ ಜನ ಇಲ್ಲ, ಒಂದು 5 ಜನ ಇದ್ದಾರೆ. ಓಕೆ, ನಂದು ಬೆಡ್ ಸ್ಪೇಸ್ ನೋಡಿ ಯಾವ ಥರ ಇದೆ ಅಂತ. ನೋಡಿ, ಇದು ನನ್ನ ಬೆಡ್ ಸ್ಪೇಸ್. ನೋಡಿ, ಇದಕ್ಕೆ ನಾನು ಮಂತ್ಲಿ ಎಷ್ಟು ಪೇ ಮಾಡ್ತಾ ಇದ್ದೀನಿ ಗೊತ್ತುಂಟಾ? 550 ದಿರಮ್ ಪೇ ಮಾಡ್ತಾ ಇದ್ದೀನಿ ಮಂತ್ಲಿ. 550 ಅಂದರೆ ಇಂಡಿಯನ್ ರುಪೀಸ್ ಒಂದು 14K ಮೇ ಬಿ ಎಷ್ಟೋ ಆಗುತ್ತೆ. ಮತ್ತು ನಿಮಗೆ ಬಾಲ್ಕನಿ ತೋರಿಸ್ತೀನಿ ಬನ್ನಿ. ಇದು ನಮ್ಮ ರೂಮಿನ ಬಾಲ್ಕನಿ. ನೋಡಿ ಬಾಲ್ಕನಿ ಹೇಗಿದೆ ಅಂತ ಹೇಳಿ. ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಆದರೆ ಇಲ್ಲೊಂದು ಪ್ರಾಬ್ಲಮ್ ಇದೆ. ಪ್ರಾಬ್ಲಮ್ ಏನಂದರೆ, ದುಬೈಯಲ್ಲಿ ಬೆಡ್ ಬಗ್ಸ್ ತುಂಬ ಅಂದರೆ ತುಂಬ. ಅದ್ರದ್ದು ಆಗಲ್ಲ, ಹೇಳಕ್ಕೂ ಆಗಲ್ಲ, ಅಷ್ಟು ರೋದನೆ ಬಿಡುತ್ತೆ ಅದು ಬೆಡ್ ಬಗ್ಸ್. ನೋಡಿ, ಇಲ್ಲಿಂದ ವ್ಯೂ ಚೆನ್ನಾಗಿದೆ ಅಲ್ಲ. ಓಕೆ ಫ್ರೆಂಡ್ಸ್, ಇಷ್ಟೇ ಇವತ್ತಿಗೆ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಬಾಯ್.